स्वागत है आपका बी न्यूज नेशन में। मैं हूं आबिद हुसैन शेख। एसबीआई बैंक डकैती के 8 महीने बाद भी ग्राहक परेशान, न सोना मिला न ही मुआवजा। बीजापुर के चढ़चान में एसबीआई स्टेट बैंक ऑफ इंडिया की डकैती मामले को 8 महीने गुजर चुके हैं, लेकिन ग्राहकों को अब तक न अपना सोना वापस मिला और न ही मुआवजा। सितंबर 2025 में हुई राज्य की सबसे बड़ी बैंक लूट के बाद से पीड़ित ग्राहक बैंक और पुलिस के चक्कर काट रहे हैं। नाराज ग्राहकों ने बैंक के बाहर प्रोटेस्ट किया और बैंक पर ताला लगाकर अपना गुस्सा जाहिर किया। ग्राहकों का कहना है कि उनके गिरवी रख के सोने की आज की मार्केट वैल्यू के मुताबिक मुआवजा दिया जाए, जबकि बैंक के साथ हुई कई बैठकें भी किसी नतीजे पर नहीं पहुंच सकी हैं। मामला सुलझाने के लिए पुलिस अधिकारियों ने दखल दिया, लेकिन पीड़ित लोग अब भी इंसाफ का इंतजार कर रहे हैं। ಇವತ್ತು ನೋಡ್ರಿ ಬ್ಯಾಂಕಿಗೆ ಕೀಲಿ ಹಾಕಿ ಎಲ್ಲ ಬಂಗಾರ ಇಟ್ಟೋರೆಲ್ಲ ಒಟ್ಟು ಮಂದಿ ಒಳಗೆ ಬ್ಯಾಂಕ್ ಒಳಗೆ ಅದಾರ, ಒಳಗೆ ನಡೆದ ಎಲ್ಲ. ಇವತ್ತು ಒಳಗಿಂದ ಕೀಲಿ ಹಾಕಿ ಸರ್ ಯಾರಿಗೆ ಬಿಟ್ಟಿಲ್ಲ ಒಳಗಿಂದ ಕೀಲಿ ಹಾಕಿದ್ರೆ ಹೊರಗೆ ಹೋಗೋದು ಹೆಂಗೆ? ಇಟ್ಟು ರಾತ್ರಿ ಅದಕ್ಕೆ ಬಂದ್ರಿ ಇಲ್ಲಿ ಬ್ಯಾಂಕಿಗೆ? ಇಲ್ಲಿ ನಮ್ಮ ಬಂಗಾರ ಇಟ್ಟಿದೇವ್ರಿ ಬ್ಯಾಂಕ್ನಾಗ. ಬಂಗಾರ ಇಟ್ಟು ಲೋನ್ ತೊಗೊಂಡಿದೇವು. ಬ್ಯಾಂಕ್ ಕಳವಾಗಿ 9 ತಿಂಗಳಾಯ್ತು, 10 ತಿಂಗಳಾಯ್ತು. ಇವತ್ತ ನಾಳೆ ನಿಮ್ಮ ಬಂಗಾರ ಕೊಡ್ತೇವು, ಇದು ಕೊಡ್ತೇವೆ ತರ. ಈಗ ನೆಟ್ ವೇಟ್ ಅಟ್ಟೆ ತೊಗೊಂಡೋರಿ, ಗ್ರಾಸ್ ವೇಟ್ ಕೊಡುದಿಲ್ಲತ್ತಾರ. ಆ ಗ್ರಾಸ್ ವೇಟಿನ ಪ್ರಕಾರ ನಾವು ಕೊಡ್ರಿ, ನಾವು ಇಲ್ಲಾಂದ್ರೆ ನಾವು ಇಲ್ಲಿ ಎದ್ದು ಹೋಗುದಿಲ್ಲ, ಅವ್ರ ರಾತ್ರಿ ಇಲ್ಲೇ ಇರ್ತೇವೆ ಅಂತ ಹೇಳಿ ನಾವು ಇಲ್ಲೇ ಕೂತಿದ್ದೇವೆ. ಮತ್ತೆ ಅವ್ರು ಹಂಗೆ ಮಾಡಿದ್ರೆ ಮುಂದೆ ಹೆಂಗೆ ಮಾಡ್ತೀರಿ? ಮುಂದೆ ಇಲ್ಲಿ ಹೋಗುದೇ ಇಲ್ಲ, ನಾವು ಬ್ಯಾಂಕ್ನಾಗೆ ಇಲ್ಲೇ ನಮ್ಮ ಜೋ ಹೋಗಬೇಕಾ, ನಾವು ಎದ್ದು ಹೋಗುದಿಲ್ಲ, ಇಲ್ಲೇ ಇರ್ತೀರಿ ಅಂದಾಗ. ನಿಮ್ಮ ಹೆಸರು? ನನ್ನ ಹೆಸರು ಅಣ್ಣಾರಾಯ್ ಮೇತ್ರಿ, ಗೋಟ್ಯಾಳ. ಗೊತ್ತಾಡ್ದಲ್ಲೇನ್ರಿ? ಆಯ್ತು ಹೇಳಿ. ಅಂದ್ರೆ ಬಂಗಾರ ನಿಮ್ಮ ಮನೆಯಲ್ಲಿ ತುಡುಗಾಯ್ತು ಬ್ಯಾಂಕ್ನಾಗ? ಏನು ಹೇಳ್ತದ್ರಿ ಬ್ಯಾಂಕ್ ಅವರು? ಎಷ್ಟು ದಿವಸದಿಂದ ಇದೇ ಥರ ಹೇಳ್ತಾ ಇದ್ದಾರೆ? ಈಗ ನಿಮ್ದು ನಿರ್ಧಾರ ಏನು, ಕೊನೆ ನಿರ್ಧಾರ? ಬ್ಯಾಂಕ್ ಕಳುವಾಗಿ 9 ತಿಂಗಳು ದಿವಸ ಆಯ್ತು. ಹಾಂ ರೀ. ಇಲ್ಲಿ ತನಕ ಬ್ಯಾಂಕ್ ಮ್ಯಾನೇಜರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು. ಬ್ಯಾಂಕ್ ಮ್ಯಾನೇಜರ್ ರಿಕ್ವೆಸ್ಟ್ ಅವ ಅಪ್ಲೈ ಮಾಡಲಿಲ್ಲ. 3 ಸಲ ಅವನಿಗೆ ಅಪ್ಲಿಕೇಶನ್ ಕೊಟ್ಟೆವು. ಬ್ಯಾಂಕ್ ಮ್ಯಾನೇಜರ್ ಹೆಡ್ ಆಫೀಸರ್ ಕರ್ಸಿದ್ರು. ಆಮೇಲೆ ನಂತರ ಏನು ಮಾಡಿದ್ರು, ಈಗ ಒಂದ್ಸಲ 6ನೇ ತಾರೀಕು 5ನೇ ತಾರೀಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾವು 6ನೇ ತಾರೀಕು ಅದು ರಿಕ್ವೆಸ್ಟ್ ಕೈಕೊಂಡ್ರು ಸಹಿತ ನಾವೇನು ಮಾಡಿದೆವು, ನಮ್ಮಲ್ಲಿ ಒಂದು ದೊಡ್ಡ ಘಟನೆ ಆದ್ರಿಂದ ಮತ್ತೆ ಇಲ್ಲಿ ಅನಾಹುತ ಆಗಬಾರ್ದು ಅಂತೇಳಿ ಮತ್ತೆ ನಾವು ಏನು ಮಾಡಿದೆವು, 3-4 ದಿವಸ ಲೇಟ್ ಮಾಡಿ ಇವತ್ತು 10ನೇ ತಾರೀಕಿಗೆ ಬಂದಿದ್ದೆವು. ಇವತ್ತು 9-10 ಆಗಿದೆ ಟೈಮ. ಇನ್ನೂ ತನಕ ಅವ್ರು ಗೂಗಲ್ ಮೀಟಿಂಗ್ನೂ ಇಲ್ಲ, ಮತ್ತು ಅವ್ರು ಕೇಳೋಕೆ ಅವಕಾಶನೇ ಇಲ್ಲ. ಒಬ್ಬರು ಪ್ರಪಂಚ ಅಡಚಣೆ ಸಲ ತಂದಿಟ್ಟದ, ಒಬ್ರು ಮಂಗಳಸೂತ್ರ ಅದಾವ, ಒಬ್ಬರು ಏನೇನೋ ಪ್ರಪಂಚ ಅಡಚಣೆ ಸಲ ತಂದಿಟ್ಟದ. ಅಂಥ ಸಾಮಾನುಗಳು ಅದ್ರ ಬೆಲೆನೇ ಇವ್ರಿಗೆ ಬ್ಯಾಂಕಿನವ್ರಿಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಇವ್ರು ನಮ್ಮನ್ನು ಗ್ರಾಹಕರನ್ನ ಹಿಂದೆ ಬ್ಯಾಂಕ್ ಅದ, ಬ್ಯಾಂಕಿಂದ ಗ್ರಾಹಕರು ತಿಳಿದಿಲ್ಲ ಆಗ್ಯದ. ಈಗ ರಾತ್ರಿ 9-10 ಟೈಮ್ ಆಗಿದೆ. ಈಗ ಹೆಣ್ಮಕ್ಳು ಸಗಟು ಬಿ ಬಂಗಾರ ಸಗಟ ನಾವೆಲ್ಲರೂ ಬಂದಿವಿ. ಇಂಥ ಅಜ್ಜ ನಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಇವತ್ತು ಪಾಪ ಇವ್ರು ತ್ರಾಸ. ಇವ್ರು ನನ್ನ ಬಂಗಾರ, ಯಾಕಂದ್ರೆ ಅವ್ರು ಹಿರಿಯರು ಗಳಿಸಿಟ್ಟದೊಂದು ಬಂಗಾರ ಇರ್ತದೆ, ಅವ್ರ ಒಂದು ದೊಡ್ಡ ಆಸ್ತಿ ಹೋಯ್ತಪ್ಪ ಅನ್ನೋದು ಒಂದು ಅಭಿಮಾನ ಇರ್ತದೆ. ಈಗ ಅವ್ರು ಸಹಿತ ಇವತ್ತು 9-10 ಈಗ ನಡಿಲಿಕ್ಕೆ ಬರೋದಿಲ್ಲ. ಮೊಳಕಾಲ್ ಬೇಕಾದ್ರೆ ಕೆಳಗೆ ನೋಡ್ರಿ, ಇಲ್ಲಿ ನಡ್ಲಿಕ್ಕೆ ಬರೋದಿಲ್ಲ ಅಂಥವ್ರು. ಅವರು ಮತ್ತು ಪ್ರಾಪರ್ ಬೇಲೂರು ಅವ್ರು ಇಲ್ಲಿ ಅವರಲ್ಲ. ಈಗ ಏನಂತಾರೆ ಮ್ಯಾನೇಜರ್? ಮ್ಯಾನೇಜರ್ ಅದನ್ನ ನಾವು ರಿಕ್ವೆಸ್ಟ್ ಮಾಡ್ತೇವೆ, ವಿಚಾರ ಮಾಡ್ತೇವ್ರಿ, ಹಂಗೆ ಕೊಡ್ತೇವೆ, ಹಿಂಗೆ ಕೊಡ್ತಿರ್ತಾರೆ. ನಾವೇನತ್ತೇವೆ, ನಮ್ಮ ಬಂಗಾರ ಯಾವ ರೀತಿ ಅದ ಆ ರೀತಿ ಕೊಂಡು ಕೊಡ್ರಿ, ಇಲ್ಲಾಂದ್ರೆ ನಮ್ಮ ಇವತ್ತು ಮಾರ್ಕೆಟ್ ರೇಟ್ ಏನದ ಆ ರೇಟಿನ ಪ್ರಕಾರ ಬಂಗಾರ ಕೊಡ್ರಿ. ಈಗ ಇದಕ್ಕೆ ಪೈಲ 4 ಸಲ ಮೀಟಿಂಗ್ ಆಗೈತೆ ಹೇಳಿದ್ರಿ. ಮೀಟಿಂಗ್ ಆದ್ರೆ ಅವ್ರು ಏನಂತಾರ, ಈಗೂ ಹಂಗೆ ಮಾಡಿ ನಿಮ್ಗೆ ಹೊಳೆ ಕಳಿಸೋ ಪ್ರಯತ್ನ ಮಾಡಿದ್ರೆ ಏನು ಮಾಡ್ತೀರಿ?
ನಾವು ಹಂಗೆ ಮಾಡೋ ಪ್ರಯತ್ನ ಪಟ್ಟರೆ ನಾವು ಹಿಂದೆ ಸರಿದೇವೆ. ಇವತ್ತು ಎದ್ದೆ ಹೋಗುದಿಲ್ಲ, ಇವತ್ತು ಬಂಗಾರ ಕೊಡಬೇಕು, ಇಲ್ಕಂದ್ರೆ ನಾವು ಇಲ್ಲಿ ತನಕ ಅಲ್ಲೇ ಉಳಿಬೇಕು. और खबरों के लिए देखते रहिए बी न्यूज़ नेशन।